ಮತ್ತು ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಸ್ ಕಡೆಗೆ ಬರೋಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ಕಡೆಯಿಂದ ಇಲ್ಲಿ ಅಭ್ಯರ್ಥಿ ಆಗಬಹುದು ಅಂತ ಇದೆ, ಅಥವಾ ಇಂಡಿಯಾ ಕೂಟದ ಕಡೆಯಿಂದ ಅಭ್ಯರ್ಥಿ ಅಂತ ಕನ್ಸಿಡರ್ ಮಾಡೋಣ ನಾವು. ಹಾಗಾಗಿ ಇಲ್ಲಿ ಇಂಡಿಯಾ ಕೂಟದ ಬೇರೆ ಯಾವ ಪಕ್ಷನೂ ಇಲ್ಲಿ ಕ್ಯಾಂಡಿಡೇಟ್ ಹಾಕೋಕ್ಕೆ ಸಾಧ್ಯ ಇಲ್ಲ. ಆದರೆ BJP ಪ್ಲಸ್ JDSನ ಮೈತ್ರಿ ಅಭ್ಯರ್ಥಿ ಅಂತೂ ಇಲ್ಲಿ ಕಣಕ್ಕಿಳಿತಾರೆ ಇಲ್ಲಿವರೆಗಿನ ಲೆಕ್ಕಾಚಾರದ ಪ್ರಕಾರವಾಗಿ. ಇದರ ನಡುವೆ ಏನಾಗ್ತಾ ಇದೆ ಇನ್ಸೈಡ್ ಕಲಬುರಗಿ ಲೋಕಸಭಾ ಕ್ಷೇತ್ರದ ಇನ್ಸೈಡ್ ಡೀಟೇಲ್ಸ್ ನೋಡ್ತಾ ಬರೋಣ. ರಾಜಶೇಖರಯ್ಯ ಇದ್ದಾರೆ. ರಾಜಶೇಖರಯ್ಯ, ಕಲಬುರಗಿ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಈ ಬಾರಿ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಭ್ಯರ್ಥಿ ಅನ್ನೋದು ಏನು ತುಂಬ ಗುಟ್ಟಾಗಿ ಉಳಿದಿರೋ ವಿಚಾರ ಅಂತೂ ಅಲ್ವೇ ಅಲ್ಲ. ಇಲ್ಲಿ ಇದರ ನಡುವೆ ಇನ್ಸೈಡ್ ಏನೇನು ನಡೀತಾ ಇದೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕಡೆಯಿಂದ ಸ್ಟ್ರಾಟಜಿಗಳು ಏನೇನಾಗ್ತಾ ಇದೆ ಕ್ಷೇತ್ರ ಗೆಲ್ಲಬೇಕು ಅಂತ ಹೇಳಿ, ಉಮೇಶ್ ಜಾಧವ್ ಅಥವಾ BJP ಅಭ್ಯರ್ಥಿ ಯಾರೇ ಆಗಿರಲಿ ಅಥವಾ ಕಲಬುರಗಿಯ BJP ಘಟಕ ಅವ್ರದ್ದೇನು ಪ್ಲಾನ್ ಇದೆ ಅಂತ? ಹೌದು ರಮಾಕಾಂತ್, ಏನಂದ್ರೆ ಇದೀಗ ಈ ಒಂದು ಕಲಬುರಗಿ ಕ್ಷೇತ್ರ ಅಂದ್ರೆ ದೇಶದ ಆದ್ಯಂತಲೂ ಕೂಡ ಈಗ ಚರ್ಚೆ ಗ್ರಾಸ ಆಗಿರ್ತಕ್ಕಂಥದ್ದು. ಎಲ್ಲರ ಕಣ್ಣು ಕೂಡ ಕಲಬುರಗಿ ಮೇಲೆ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ. ಯಾಕಂದ್ರೆ ನಡುವೆ ಒಂದು ಗೊಂದಲ ಉಂಟಾಗಿತ್ತು, ನಾನು ಇಲ್ಲಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ವಿಚಾರವಾಗಿ. ಆಗ ಕೆಲವೊಂದು ಹೆಸರುಗಳು ಕೇಳಿ ಬಂದಿತ್ತು, ಅವರ ಹಳೆಯ ರಾಧಾಕೃಷ್ಣ ಅವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು. ಆದ್ರೆ ಇದೀಗ ಪ್ರಧಾನಿ ಅಭ್ಯರ್ಥಿ ಅನ್ನುವಂತ ನಿಟ್ಟಿನಲ್ಲಿ ಏನು ಚರ್ಚೆಗಳಾಗ್ತಾ ಇದಾವೆ, ಆ ನಿಟ್ಟಿನಲ್ಲಿ ಬಹುತೇಕ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಸ್ಪರ್ಧೆ ಖಚಿತ ಆಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ಸವಾಲು BJP ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ BJP ಕಳೆದ ಬಾರಿ ಒಂದು ಗೆಲುವನ್ನ ಏನ್ ಸಾಧಿಸಿತ್ತು, ಸೋಲಿಲ್ಲದ ಸರ್ದಾರನಿಗೆ ಒಂದು ಸೋಲಿನ ರುಚಿ ಏನೇನ್ ಕೊಡ್ತಿತ್ತು, ಈಗ ಒಂದು ಸಾಕಷ್ಟು ಸವಾಲಾದಂತ ವಿಚಾರ BJPಗೆ. ಹೀಗಾಗಿ ಉಮೇಶ್ ಜಾಧವ್ ಈ ಬಾರಿ ವರ್ಕೌಟ್ ಆಗ್ತಾರ ಅಂತಕ್ಕಂಥ ನಿಟ್ಟಿನಲ್ಲಿ BJP ಕೂಡ ಚಿಂತನೆ ನಡೆಸ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಅದೀಗ ಈಗಾಗಲೇ ಒಂದು ಉಮೇಶ್ ಜಾಧವ್ ಏನಿದ್ದಾರೆ ಈ ಒಂದು ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನ ಈಗಾಗಲೇ ಶುರು ಮಾಡಿದ್ದಾರೆ. ಯಾಕಂದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಿರ್ಬೋದು, ಹೋರಾಟಗಳಾಗಿರ್ಬೋದು, ಜನರ ಸಮಸ್ಯೆಗಳಾಗಿರ್ಬೋದು, ಯಾವತ್ತೂ ಕೂಡ ಸ್ಪಂದಿಸದೇ ಇರುವಂತವ್ರು ಇದೀಗ ಸ್ಪಂದಿಸೋದಕ್ಕೆ ಎಲ್ಲಿ ಮಾಯ ಆಗಿದ್ರು ಉಮೇಶ್ ಜಾಧವ್ ಅವರು ಇಷ್ಟು ವರ್ಷಗಳ ಕಾಲ ಒಂಥರ ಅಜ್ಞಾತವಾಸದಲ್ಲಿ ಏನಾದ್ರು ಇದ್ರ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲೂ, ಯಾಕೆ ಅಂತ? ಹೌದು, ಕಳೆದ 5 ವರ್ಷದಿಂದಲೂ ಕೂಡ ಅವರು ಕಾಣಿಸ್ತಾನೆ ಇರಲಿಲ್ಲ, ಕ್ಷೇತ್ರದಲ್ಲೂ ಕೂಡ ಇರ್ತಾ ಇರಲಿಲ್ಲ. ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿ ಹೇಳಿಕೊಳ್ಳುವಂತದ್ದಾಗಿರ್ಬೋದು, ಕಣ್ಣಿಗೆ ಕಾಣಿಸುವಂತದ್ದಾಗಿರ್ಬೋದು, ಕೇಂದ್ರದಿಂದ ಯಾವುದೇ ಒಂದು ಅನುದಾನ ಕೂಡ ತಂದಿಲ್ಲ. ಅಷ್ಟೇ ಅಲ್ಲದೆ ಅವರಿಗೆ ಇದ್ದಂತ ಒಂದು ಸಂಸದರ ಅನುದಾನವನ್ನ ಕೂಡ ಅವರು ಬಳಕೆ ಮಾಡಿಲ್ಲ ಅಂತಕ್ಕಂಥ ಆರೋಪ ಇಲ್ಲಿ ಪ್ರಮುಖವಾಗಿ ಕೇಳಿ ಬಂದಿರತಕ್ಕಂಥದ್ದು. ಯಾಕಂದ್ರೆ ಬಂದಂತ ಅನುದಾನ 2.7 ಕೋಟಿಯಲ್ಲಿನೇ ಒಂದು ಉಳಿತಾಯ ಮಾಡಿದ್ರು, ಅದರಲ್ಲಿ ಉಳಿಸಿದ್ರು ಅಂತಕ್ಕಂಥ ಕಾರಣಕ್ಕಾಗಿನೇ 2ನೇ ಹಂತದ ಅನುದಾನ ಅವರಿಗೆ ಬಿಡುಗಡೆ ಆಗಿರಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ 2 ವರ್ಷ ಅನುದಾನ ನೀಡಿರಲಿಲ್ಲ. ಒಟ್ಟಿಗೆ ಬಂದಂತ ಅನುದಾನ ಕೂಡ ಅವರು ಖರ್ಚು ಮಾಡಿಲ್ಲ, ಯಾವುದೇ ಕಾಮಗಾರಿ ಕೂಡ ಮಾಡಿಲ್ಲ. ಆದ್ರೆ ಬಹುತೇಕ ಜನರು ಏನ್ ನಿರೀಕ್ಷೆ ಇಟ್ಕೊಂಡಿದ್ರು, ಖರ್ಗೆ ಅವರ ಸೋಲಿನ ನಂತರ ಕೇಂದ್ರದಿಂದ ಈ ಭಾಗಕ್ಕೆ ಬರತಕ್ಕಂತ ರೈಲ್ವೆ ವಿಭಾಗಗಳಾಗಿರ್ಬೋದು, ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಒಂದು ಯೋಜನೆಗಳಲ್ಲಿ ತರ್ತಾರೆ ಅಂತಕ್ಕಂತ ಏನ್ ನಿರೀಕ್ಷೆ ಇಟ್ಕೊಂಡಿದ್ರೆ ಅವೆಲ್ಲವೂ ಕೂಡ ಇದೀಗ ಹುಸಿಯಾಗಿರ್ತಕ್ಕಂಥದ್ದು. ಅಂದ್ರೆ ಖರ್ಗೆ ಅವರು ಮಾಡಿದಂತ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ರೈಲ್ವೆ ವಿಭಾಗ ಕೂಡ ಅವರಿಂದ ತರೋದಕ್ಕೆ ಆಗಿಲ್ಲ, ಅದನ್ನ ಮೊಟಕುಗೊಳಿಸುವಂತ ಕೆಲಸ ಆಯ್ತು. ಹೀಗಾಗಿ ಸಂಸದರ ನಿಧಿಯಿಂದ ಯಾವುದೇ ಒಂದು ಕಾಮಗಾರಿ ಆಗಿರಲಿಲ್ಲ. ಆದ್ರೆ ಈ ಒಂದು ಕ್ಷೇತ್ರದಲ್ಲೂ ಕೂಡ ಇರಲಿಲ್ಲ. ಇತ್ತೀಚೆಗೆ ಯಾವಾಗ ಖರ್ಗೆ ಅವರ ಏನು ಈ ಒಂದು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಘೋಷಣೆ ಆಯ್ತು, ಪ್ರಧಾನಿ ಅಭ್ಯರ್ಥಿ ಅಂತ ಆಯ್ತು, ಆಗ ಈ ಒಂದು ಸಂಸದರು ತೀಕ್ಷ್ಣವಾಗಿ ಓಡಾಡಕ್ಕೆ ಶುರು ಮಾಡಿದ್ದಾರೆ. ಈ ಒಂದು ಪ್ರತಿಯೊಂದು ಗ್ರಾಮಗಳಿಗೆ ತೆರಳೋದಾಗಿರ್ಬೋದು, ಹಳ್ಳಿಗೆ ಹೋಗೋದಾಗಿರ್ಬೋದು, ಒಂದು ಸಣ್ಣ ಪುಟ್ಟ ಪ್ರತಿಭಟನೆ, ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ಮಾತನಾಡೋದಾಗಿರ್ಬೋದು, ಕೆಲಸಗಳನ್ನ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಹಿಂದೆ ಮಾಡಿದಂತ ಖರ್ಗೆ ಅವರ ಕಾಮಗಾರಿಗಳೇನಿದ್ವು, ಕೆಲಸಗಳೇನಿದ್ವು, ಕೇಂದ್ರ ಸಚಿವರಾಗಿದ್ದಾಗ ತನ್ನಂತ ಬೃಹತ್ ಒಂದು ಯೋಜನೆಗಳೇನಿದ್ವು ಅವೆಲ್ಲವೂ ಕೂಡ ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ಇಟ್ಕೊಂಡಂತ ನಿರೀಕ್ಷೆ ಹುಸಿಯಾಗಿದೆಯಾ ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗಿರ್ತಕ್ಕಂಥದ್ದು. ಯಾಕಂದ್ರೆ BJP ಬಂದ್ರೆ ಸಾಕಷ್ಟು ಒಂದು ಡಬಲ್ ಇಂಜಿನ್ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಮಾತುಗಳು ಕೇಳಿ ಬಂದಿದ್ದು, ಆ ನಿಟ್ಟಿನಲ್ಲಿ ಸಂಸದರ ಒಂದು ಕೆಲಸಗಳು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳು ಕೂಡ ಇಲ್ಲಿ ಕಲಬುರಗಿಯಲ್ಲಿ ನಡೆದಿಲ್ಲ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಜನರಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ಈ ಬಾರಿ ಒಂದು ಕಾಂಗ್ರೆಸ್ಗೆ ಖರ್ಗೆ ಅವರ ಒಂದು ಕೆಲಸಗಳಿದ್ದಾವೆ, ಒಂದು ಬೃಹತ್ ಯೋಜನೆಗಳಿದ್ದಾವೆ. ಒಂದು ಕಾರ್ಮಿಕ ಸಚಿವರಾಗಿದ್ದಾಗ ಒಂದು ESI ಆಸ್ಪತ್ರೆ ಆಗಿರ್ಬೋದು, ಈ ಭಾಗದ ಬಡ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯೋದಕ್ಕೆ ಅನುಕೂಲ ಮಾಡಿಕೊಟ್ರು. ಏಕೈಕ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯನ ಇಲ್ಲಿಗೆ ಕಲಬುರಗಿಗೆ ತೆಗೆದುಕೊಂಡು ಬಂದ್ರು. ಹೀಗಾಗಿ ರೈಲ್ವೆ ಸಚಿವರಾಗಿದ್ದಾಗ ಹೊಸ ರೈಲ್ವೆಗಳನ್ನ ಮಾಡಿದ್ರು, ಮತ್ತೆ ವಿಭಾಗೀಯ ಕೇಂದ್ರವನ್ನ ಕೂಡ ಕಲಬುರಗಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಮುಂಭಾಗವಾಗಿ ಈ ಒಂದು ಸಂಸದರು ಆ ಒಂದು ಯೋಜನೆ ಕೂಡ ಪೂರ್ಣಗೊಳಿಸಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು. ಈಗ ಜಾತಿ ಲೆಕ್ಕಾಚಾರ ಅಂತ ಬಂದ್ರೆ ರಾಜಶೇಖರಯ್ಯ, ಈಗ ಲಿಂಗಾಯತ್ ಸಮುದಾಯದ ಮತಗಳು ಜಾಸ್ತಿ ಇದೆ, ಸುಮಾರು 4.5 ಲಕ್ಷ ಲಿಂಗಾಯತ್ ಸಮುದಾಯದ ಮತಗಳಿವೆ ಇದೇ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ. ಈ ಲಿಂಗಾಯತ್ ಸಮುದಾಯದ ಮತಗಳು ಒಂದು ಕಡೆ ಜಾತಿ ಗಣತಿ ವಿಚಾರ, ವೀರಶೈವ ಮಹಾಸಭಾದ ದೊಡ್ಡ ದೊಡ್ಡ ಸಮಾವೇಶಗಳು ಒಂದು ಕಡೆ. ಸೊ ಇದರ ನಡುವೆ ಲಿಂಗಾಯತ ಸಮುದಾಯದ ಮತಗಳ ಕಥೆ ಏನು, ಆ ಕಡೆಗೆ ಕಾಂಗ್ರೆಸ್ ಮತ್ತು BJP ಯಾವ ಥರ ಅವರು ಒಂದು ವಾದವನ್ನು ಮುಂದಿಡುತ್ತಿದ್ದಾರೆ ಅಂತ?
ಹೌದು, ಯಾಕಂದ್ರೆ ಇಲ್ಲಿ ಕಲಬುರ್ಗಿ ಅಂದ್ಕೂಡಲೇ ಒಂದು ಈ ಭಾಗದಲ್ಲಿ ಹೆಚ್ಚಾಗಿ ಇಲ್ಲಿ ಲಿಂಗಾಯತ ಡಾಮಿನೇಟ್ ಇರ್ತಕ್ಕಂಥದ್ದು, ಲಿಂಗಾಯತ ಮತಗಳು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು, 2ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು SC/ST ಮತಗಳು. ಹಾಗಾಗಿ ಏನು ಮುಸ್ಲಿಂ ಮತಗಳು ಕೂಡ 3ನೇ ಸ್ಥಾನವನ್ನು ಪಡ್ಕೊಳ್ತವೆ. ಹೀಗಾಗಿ ಇಲ್ಲಿ ಬಂಜಾರ ಸಮುದಾಯದ ಮತಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಉಮೇಶ್ ಜಾಧವ್ಗೆ ಕಳೆದ ಬಾರಿ ವರ್ಕೌಟ್ ಆಗಿತ್ತು, ಲಿಂಗಾಯತ ಮತಗಳು ಕೂಡ ಡೈವರ್ಟ್ ಆಗಿತ್ತು. ಆದ್ರೆ ಈ ಬಾರಿ ಹೆಚ್ಚಾಗಿ ಒಂದು ಜಾತಿ ಲೆಕ್ಕಾಚಾರಗಳು ಎಲ್ಲಿ ವರ್ಕೌಟ್ ಆಗೋದಿಲ್ವೇನೋ ಅನ್ನುವಂತ ಮಾತುಗಳು ಇರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಒಂದು ಜನರ ಒಲವು ಹೆಚ್ಚಾಗಿರ್ತಕ್ಕಂಥದ್ದು. ಈ ಒಂದು ಪೀರಿಯಡ್ ನಲ್ಲಿ ನಡೆದಂತ ಕೆಲಸಗಳಿಂದ ಅವನ್ನ ಅವಲೋಕನ ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಬಾರಿ ಒಂದು ರಾಜ್ಯ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳೇನಿದಾವೆ ಅವು ಜನಮಾನಸದಲ್ಲಿ ಹೆಚ್ಚು ಒಂದು ಪ್ರಚಲಿತ ಆಗಿರ್ತಕ್ಕಂಥದ್ದು. ಹೀಗಾಗಿ ಜನರಿಗೆ ಅನುಕೂಲವಾದಂತ ನಿಟ್ಟಿನಲ್ಲಿ ಏನು ಸರ್ಕಾರಗಳು ಕೆಲಸ ಮಾಡ್ತಾ ಇದಾವೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಲವು ಈಗ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ಒಂದು ಕಾಂಗ್ರೆಸ್ ನಲ್ಲಿ ಕೂಡ ಲಿಂಗಾಯತ ಹೆಚ್ಚು ಏನು ಡಾಮಿನೇಟ್ ಲೀಡರ್ಸ್ ಗಳು ಇರ್ತಕ್ಕಂಥದ್ದು. ಹೀಗಾಗಿ ಕಳೆದ ಬಾರಿ ಏನು ಈ ಒಂದು ಮೋದಿ ಒಂದು ಅಬ್ಬರದ ಪ್ರಚಾರದ ಒಂದು ಭರದಲ್ಲಿ ಏನು ಈ ಒಂದು ಬಿಜೆಪಿ ಆಯ್ಕೆ ಆಗಿತ್ತು. ಯಾಕಂದ್ರೆ ವೈಯಕ್ತಿಕ ಉಮೇಶ್ ಜಾಧವ್ ಅವರು ಕೂಡ ಮೂಲತಃ ಕಾಂಗ್ರೆಸ್ ನಿಂದ ಬಂದವರು, ಕಾಂಗ್ರೆಸ್ ವಲಯದಲ್ಲೇ ಬೆಳೆದು ಬಂದು ಖರ್ಗೆ ಅವರ ಗಡಿಯಲ್ಲೇ ಬೆಳೆದಂತವ್ರು. ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಕಾರಣದಿಂದಾಗಿ ಬಿಜೆಪಿಗೆ ಬಂದು ಏನು ಸ್ಪರ್ಧೆ ಮಾಡಿದ್ರು, ಅವರ ಒಂದು ಮೋದಿ ಅಬ್ಬರದ ಪ್ರಚಾರದಲ್ಲಿ ಆಯ್ಕೆ ಆಗಿದ್ರು ಅಂತಕ್ಕಂಥದ್ದು. ಅದನ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತ ಮಾತುಗಳು ಕೂಡ ಇದಾವೆ. ಯಾಕಂತಂದ್ರೆ ಈ ಒಂದು ಕಾಮಗಾರಿಗಳಾಗಿರ್ಬೋದು, ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಕೇಂದ್ರದಿಂದ ತರ್ತಕ್ಕಂಥ ಯೋಜನೆಗಳಾಗಿರ್ಬೋದು, ಕೇಂದ್ರದಿಂದ ಅನುದಾನವನ್ನು ತಂದು ಈ ಭಾಗದ ಯಾಕಂದ್ರೆ ಸಾಕಷ್ಟು ಹಿಂದುಳಿದ ಏನು ಪಟ್ಟಿ ಪ್ರಧಾನಿ ಅಭ್ಯರ್ಥಿ ಅಂದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಆದರೆ ಚೆನ್ನ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅನೌನ್ಸ್ ಮಾಡಿದ್ರಲ್ಲ, ಇದಾದ ಮೇಲೆ ಕ್ಷೇತ್ರದಲ್ಲಿನ ಮಾತುಕತೆ ಏನು ಅಂತ? ಹೌದು, ಇಲ್ಲ ಕಲಬುರಗಿ ಒಂದು ಇದು ಈ ಕ್ಷೇತ್ರ ಇದೆ, ಲೋಕಸಭಾ ಕ್ಷೇತ್ರ ಇದೆ. ಇಲ್ಲಿ ಬಹುತೇಕ ಖರ್ಗೆ ಅವರ ವರ್ಚಸ್ಸು ಹಿಂದಿನಿಂದನೂ ಕೂಡ ಇದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಸೋಲಿಲ್ಲ ಸರದಾರ ಅಂತಕ್ಕಂಥ ನಿಟ್ಟಿನಲ್ಲಿ 9 ಬಾರಿ ವಿಧಾನಸಭೆ ಕ್ಷೇತ್ರದಲ್ಲಿ ಗೆದ್ಕೊಂಡು 2 ಬಾರಿ ಲೋಕಸಭೆಯನ್ನ ಇಲ್ಲಿ ಗೆದ್ದಿದ್ರು. ಹಾಗಾಗಿ ಈ ಬಾರಿ ಒಂದು AICC ಅಧ್ಯಕ್ಷ ಸ್ಥಾನ ಏನು ಪಡೆದುಕೊಂಡ ನಂತರವೇ ಸಾಕಷ್ಟು ವರ್ಚಸ್ಸು ಈ ಭಾಗದಲ್ಲಿ ಹೆಚ್ಚಾಗಿರತಕ್ಕಂಥದ್ದು. ಅದರಲ್ಲೂ ಕೂಡ ಈಗ ಪ್ರಧಾನಿ ಅಭ್ಯರ್ಥಿ ಅಂದ ಕೂಡಲೇ ಈ ಭಾಗದ ಜನರ ಒಲವು ಹೆಚ್ಚಾಗಿ ಖರ್ಗೆ ಅವ್ರ ಕಡೆ ವಾಲಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿರ್ತಕ್ಕಂಥದ್ದು. ಯಾಕಂದ್ರೆ ಅವರೇನೋ ಸ್ಪರ್ಧೆ ಮಾಡಿದ್ರೆ ಒಂದು ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅನ್ನುವಂತ ಮಾತುಗಳು ಜನಮಾನಸದಲ್ಲಿ ಇದೀಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಒಂದು ಭಾಗದಿಂದ ಕರ್ನಾಟಕದ ಕಲಬುರಗಿಯಿಂದ ಒಂದು AICC ಅಧ್ಯಕ್ಷ ಸ್ಥಾನ ಪಡ್ಕೊಂಡಂತವ್ರು. ಅಷ್ಟೇ ಅಲ್ಲದೆ ಪ್ರಧಾನಿ ಏನಂದ್ರೆ ದೇವೇಗೌಡರ ನಂತರ ಈಗ ಅವರು ಪ್ರಧಾನಿ ಹುದ್ದೆಗೆ ಏರ್ತಕ್ಕಂತ ನಿಟ್ಟಿನಲ್ಲಿ ಒಂದು ಖರ್ಗೆ ಅವರ ಹೆಸರೇನು ಕೇಳಿ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲಿ ಕೂಡ ಒಂದು ಅಭಿಮಾನದ ಒಂದು ಸ್ವರ ಕೂಡ ಕೇಳಿ ಬರ್ತಾ ಇದೆ. ಖರ್ಗೆ ಅವರ ಒಂದು ಅಭಿವೃದ್ಧಿ ಕಾಮಗಾರಿಗಳು ಕೂಡ ಈ ಒಂದು ಕೆಲಸದಲ್ಲಿ ಪ್ಲಸ್ ಆಗ್ತಕ್ಕಂತ ನಿಟ್ಟಿನಲ್ಲಿ ಕೆಲಸ ಕೂಡ ಈ ಬಾರಿ ಮಾಡುತ್ತೆ ಅಂತ. ಓಕೆ, ಥ್ಯಾಂಕ್ ಯು ರಾಜಶೇಖರಯ್ಯ.